ನಮಸ್ಕಾರ. ಇವತ್ತು ನಾವು ಕ್ರಿಸ್ ಗಿಲಿಬೋ ಅವರ ದ $100 ಸ್ಟಾರ್ಟ್ಅಪ್ ಪುಸ್ತಕದ ಬಗ್ಗೆ ಸ್ವಲ್ಪ ಮಾತಾಡೋಣ. ನಮ್ಮತ್ರ ಪುಸ್ತಕದ ಸಾರಾಂಶ ಮತ್ತೆ ಕೆಲವು ಮುಖ್ಯ ಅಂಶಗಳಿವೆ. ಇದರ ಆಧಾರದ ಮೇಲೆ ಆಳವಾಗಿ ಚರ್ಚಿಸೋಣ. ಸರಿ. ಅಂದ್ರೆ ಮುಖ್ಯವಾಗಿ ತುಂಬಾ ಕಡಿಮೆ ದುಡ್ಡಲ್ಲಿ ಹೇಗೆ ಒಂದು ಒಳ್ಳೆ ಬಿಸ್ನೆಸ್ ಶುರು ಮಾಡ್ಬೋದು ಅನ್ನೋದ್ರ ಬಗ್ಗೆ. ಹೌದು, $100 ಅಥವಾ ಅದಕ್ಕಿಂತ ಕಡಿಮೆ ಅಂತ ಪುಸ್ತಕ ಹೇಳುತ್ತೆ. ಕರೆಕ್ಟ್. ಇದು 9 ರಿಂದ 5 ಕೆಲಸ ಬಿಡಬೇಕು ಅನ್ನೋರಿಗೆ, ಸೈಡ್ ಹಸಲ್ ಮಾಡೋರಿಗೆ, ಅಥವಾ ಸಣ್ಣ ಬಜೆಟ್ನಲ್ಲಿ ಏನಾದ್ರೂ ಮಾಡಬೇಕು ಅನ್ನೋರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ಬೋದು. ಹೌದು. ಪುಸ್ತಕದ ಮುಖ್ಯವಾದ ವಾದ ಬಹುಶಃ ಸ್ವಲ್ಪ ಕೇಳಲಿಕ್ಕೆ ವಿಚಿತ್ರ ಅನ್ಸ್ಬೋದು. ಏನು? ಅಂದ್ರೆ ದೊಡ್ಡ ಮೊತ್ತ ಇಲ್ದೇನೆ ಲಾಭದಾಯಕ ವ್ಯಾಪಾರ ಶುರು ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಓ, ಅದು ನಿಜಕ್ಕೂ ಗಮನ ಸೆಳೆಯುವ ವಿಷಯ. ಸರಿ, ಹಾಗಿದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಪುಸ್ತಕದ ಮೂಲ ಐಡಿಯಾನೇ ಅದು. ಸ್ವಲ್ಪ ಧೈರ್ಯವಾದದ್ದು ಅನ್ಸ್ತು ನನಗೆ. ಹೇಗೆ? ಅಂದ್ರೆ ಯಶಸ್ವಿ ಆಗ್ಬೇಕು ಅಂದ್ರೆ MBA ಇರಬೇಕು, ಅಥವಾ ದೊಡ್ಡ ವೆಂಚರ್ ಕ್ಯಾಪಿಟಲ್ ಬೇಕು, ತುಂಬಾ ದುಡ್ಡು ಬೇಕು ಅಂತಾರಲ್ಲ. ಆ ಸಾಂಪ್ರದಾಯಿಕ ನಂಬಿಕೆ. ಹೌದು, ಅದನ್ನೇ ಇದು ಪ್ರಶ್ನೆ ಮಾಡುತ್ತೆ. ಸರಿ, ಅದಕ್ಕೆ ಸಾಕ್ಷಿ ಏನಿದೆ? ಅದಕ್ಕೆ ಲೇಖಕರು ಸುಮಾರು 50 ನಿಜವಾದ ಕೇಸ್ ಸ್ಟಡೀಸ್ ಕೊಟ್ಟಿದ್ದಾರೆ. 50? ಓ, ಪರವಾಗಿಲ್ಲ. ಹೌದು. ಇವರೆಲ್ಲ ತುಂಬಾ ಕಡಿಮೆ ಹೂಡಿಕೆಯಲ್ಲಿ, ಅಂದ್ರೆ ಮೈಕ್ರೋ ಬಿಸ್ನೆಸ್ ಶುರು ಮಾಡಿ ಒಂದು ಸ್ಥಿರವಾದ ಆದಾಯ ಗಳಿಸ್ತಿರುವರ ಕಥೆಗಳು. ಸೊ ಇದು ಬರೀ ಥಿಯರಿ ಅಲ್ಲ. ಹೌದು. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ, ಪುಸ್ತಕ ಜಾಸ್ತಿ ಒತ್ತು ಕೊಡೋದು ಮೌಲ್ಯಕ್ಕೆ, ಹೂಡಿಕೆಗಿಂತ. ಮೌಲ್ಯಕ್ಕೆ ಅಂದ್ರೆ ನೀವು ಎಷ್ಟು ದುಡ್ಡು ಹಾಕ್ತಿದ್ದೀರಿ ಅನ್ನೋದಕ್ಕಿಂತ ಗ್ರಾಹಕರ ಯಾವ ಸಮಸ್ಯೆಯನ್ನ ನೀವು ಬಗೆಹರಿಸ್ತಾ ಇದ್ದೀರಿ, ಅವರಿಗೆ ಯಾವ ತರಹದ ವ್ಯಾಲ್ಯೂ ಕೊಡ್ತಾ ಇದ್ದೀರಿ ಅನ್ನೋದೇ ಮುಖ್ಯ ಆಗುತ್ತೆ. ಓಕೆ. ಇದು ಆಕ್ಚುಲಿ ಲೀನ್ ಅಂತಾರಲ್ಲ, ಆ ತತ್ವಕ್ಕೆ ತುಂಬಾ ಹತ್ರ. ಅಂದ್ರೆ ಕಡಿಮೆ ರಿಸೋರ್ಸ್ ಬಳಸಿ ಜಾಸ್ತಿ ರಿಸಲ್ಟ್ ತರೋದು, ಬೇಗ ಕಲಿಯೋದು, ಬದಲಾಗೋದು. ಇದು ಮೌಲ್ಯ ಮೊದಲು ಅನ್ನೋದು ಕೇಳಲಿಕ್ಕೆ ಚೆನ್ನಾಗಿದೆ. ಆದ್ರೆ ಶುರುವಿನಲ್ಲಿ ಗ್ರಾಹಕರಿಗೆ ಏನ್ ಬೇಕು ಅಂತ ನಿಖರವಾಗಿ ತಿಳಿಯೋದು ಅದು ಸ್ವಲ್ಪ ಕಷ್ಟ ಅಲ್ವಾ? ಹೌದು, ಅದು ನಿಜ. ಪುಸ್ತಕದಲ್ಲಿ ಏನಾದ್ರೂ ಟಿಪ್ಸ್ ಇದೆಯಾ? ಬಹುಶಃ ಇಲ್ಲಿಯೇ ಆ ಕೌಶಲ್ಯ ವರ್ಸಸ್ ಉತ್ಸಾಹದ ವಿಷಯ ಬರೋದು. ಖಂಡಿತ. ಪುಸ್ತಕ ಬರೀ ನಿಮ್ಮ ಪ್ಯಾಷನ್ ಅಂದ್ರೆ ಉತ್ಸಾಹ ಅದನ್ನೇ ಫಾಲೋ ಮಾಡಿ ಅಂತ ಹೇಳಲ್ಲ. ಗಿಲಿಬೋ ಹೇಳೋ ಪ್ರಕಾರ ನಿಜವಾದ ಅವಕಾಶ ಸಿಗೋದು ಎಲ್ಲಿ ಅಂದ್ರೆ, ನಮ್ಮತ್ರ ಇರೋ ಸ್ಕಿಲ್ಸ್, ನಮಗೆ ಇಷ್ಟ ಇರೋ ವಿಷಯ, ಮತ್ತೆ ಅದಕ್ಕೆ ಮಾರುಕಟ್ಟೆಯಲ್ಲಿ ನಿಜವಾದ ಬೇಡಿಕೆ ಇದೆಯಾ, ಈ ಮೂರು ಸೇರೋದು ಜಾಗ ಇದೆಯಲ್ಲ, ಆ ಸ್ವೀಟ್ ಸ್ಪಾಟ್. ಕರೆಕ್ಟ್. ಆ ಸ್ವೀಟ್ ಸ್ಪಾಟ್ನಲ್ಲೇ ಅವಕಾಶ ಇರೋದು. ಪುಸ್ತಕದಲ್ಲಿ ಒಂದು ಒಳ್ಳೆ ಲೈನ್ ಇದೆ. ಏನ್ ಹೇಳುತ್ತೆ? ಸ್ವಾತಂತ್ರ್ಯ ಸಿಗೋದು ಬರೀ ಉತ್ಸಾಹವನ್ನ ಬೆನ್ನಟ್ಟೋದ್ರಿಂದ ಅಲ್ಲ, ಮೌಲ್ಯವನ್ನ ಫಾಲೋ ಮಾಡೋದ್ರಿಂದ ಬರುತ್ತೆ ಅಂತ. ವಾವ್, ಇದು ನಿಜಕ್ಕೂ ಆಳವಾದ ಮಾತು. ಅಂದ್ರೆ ಬರೀ ನಮಗೆ ಇಷ್ಟ ಆಗಿದ್ದು ಮಾಡೋದಲ್ಲ. ಹೌದು, ಬೇರೆಯವ್ರಿಗೆ ಅದು ಉಪಯುಕ್ತ ಆಗಿರ್ಬೇಕು, ಮತ್ತೆ ಅದಕ್ಕೆ ಮಾರ್ಕೆಟ್ ಕೂಡ ಇರಬೇಕು. ಸರಿ, ಇದೇ ತತ್ವವನ್ನ ಪುಸ್ತಕ ಯೋಜನೆಗಿಂತ ಕ್ರಿಯೆಗೆ ಪ್ರಾಮುಖ್ಯತೆ ಅನ್ನೋದಕ್ಕೆ ಹೇಗೆ ಲಿಂಕ್ ಮಾಡುತ್ತೆ? ಸಾಂಪ್ರದಾಯಿಕ ಬಿಸ್ನೆಸ್ ಪ್ಲಾನ್ ಬಗ್ಗೆ ಏನ್ ಹೇಳುತ್ತೆ? ಇದನ್ನು ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ, ಪುಸ್ತಕ ಹೇಳೋದು ನೀವು ತಿಂಗಳುಗಟ್ಲೆ ದೊಡ್ಡ ಬಿಸ್ನೆಸ್ ಪ್ಲಾನ್ ಬರಿತಾ ಕೂರೋ ಬದ್ಲು ಬೇಗ ಕೆಲ್ಸ ಶುರು ಮಾಡಿ, ಸಣ್ಣ ಪ್ರಯೋಗಗಳನ್ನ ಮಾಡಿ, ಅದರಿಂದ ಏನು ಕಲಿತಿ ನೋಡಿ ಮುಂದುವರಿಯಿರಿ ಅಂತ. ಆಕ್ಷನ್ ಓರಿಯೆಂಟೆಡ್ ಅಪ್ರೋಚ್. ಎಕ್ಸಾಕ್ಟ್ಲಿ. ಇದು ಸೂಕ್ಷ್ಮ ವ್ಯಾಪಾರ ಮಾದರಿ ಅಥವಾ ಮೈಕ್ರೋ ಬಿಸ್ನೆಸ್ ಮಾಡೆಲ್ ಅನ್ನ ಪ್ರಮೋಟ್ ಮಾಡುತ್ತೆ. ಅಂದ್ರೆ ಆಫೀಸ್, ತುಂಬಾ ಜನ ಕೆಲ್ಸದವರು, ದೊಡ್ಡ ಇನ್ವೆಸ್ಟ್ಮೆಂಟ್ ಇದೆಲ್ಲ ಇಲ್ದೆ. ಹೌದು, ಅದೆಲ್ಲ ಇಲ್ದೆ ಬಿಸ್ನೆಸ್ ನಡೆಸೋದು. ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಉಪಯೋಗಿಸಿ, ರಿಮೋಟ್ ಆಗಿ ಕೆಲಸ ಮಾಡಿ, ನಿಮ್ಮ ಕಾಂಟ್ಯಾಕ್ಟ್ಸ್ ಬಳಸಿ, ಹೀಗೆ. ಮುಖ್ಯ ಉದ್ದೇಶ ಅಂದ್ರೆ ಆದಷ್ಟು ಬೇಗ ಮಾರ್ಕೆಟಿಗೆ ಹೋಗಿ ನಿಜವಾದ ಗ್ರಾಹಕರಿಂದ ಫೀಡ್ಬ್ಯಾಕ್ ತಗೊಳ್ಳೋದು. ಓಕೆ, ಅರ್ಥವಾಯ್ತು. ಹಾಗಾಗಿ ಪುಸ್ತಕದ ಪಾಸಿಟಿವ್ ಅಂಶಗಳು ಅಂದ್ರೆ ಸ್ಫೂರ್ತಿ ಕೊಡುವ ನಿಜವಾದ ಕಥೆಗಳು, ತಕ್ಷಣಕ್ಕೆ ಅಪ್ಲೈ ಮಾಡಬಹುದಾದ ಸಿಂಪಲ್ ಸಲಹೆಗಳು, ಮತ್ತೆ ಮುಖ್ಯವಾಗಿ ಯಾರಾದ್ರೂ ಸಣ್ಣದಾಗಿ ಶುರು ಮಾಡಬಹುದು ಅನ್ನೋ ಒಂದು ಭರವಸೆ. ಖಂಡಿತ. ಕಡಿಮೆ ಅಡೆತಡೆಗಳೊಂದಿಗೆ ಉದ್ಯಮಶೀಲತೆಗೆ ಕಾದಿಡೋಕೆ ಇದು ಒಳ್ಳೆ ಮೋಟಿವೇಶನ್ ಕೊಡುತ್ತೆ. ಹೌದು, ಆದ್ರೆ ಯಾವುದೇ ವಿಷಯದ ಹಾಗೆ ಇಲ್ಲೂ ಕೆಲವು ಮಿತಿಗಳು ಅಥವಾ ಟೀಕೆಗಳು ಇರಬಹುದಲ್ವೇ? ಖಂಡಿತ ಇವೆ. ಅದನ್ನೂ ನಾವು ಗಮನಿಸಬೇಕು. ಕೆಲವರ ಪ್ರಕಾರ ಅನಾಲಿಸಿಸ್ ಸ್ವಲ್ಪ ಮೇಲ್ಮೇಲೆ ಇರಬಹುದು. ಅಂದ್ರೆ ಯಶಸ್ಸಿನ ಕಥೆಗಳ ಮೇಲೆ ಜಾಸ್ತಿ ಫೋಕಸ್ ಇರೋದ್ರಿಂದ ಫೇಲ್ಯೂರ್ಗಳಿಂದ ಕಲಿಯೋ ಪಾಠಗಳು ಸ್ವಲ್ಪ ಕಡಿಮೆ ಇರಬಹುದು. ಸರಿ. ಇನ್ನೊಂದು, ಇದು 2012ರ ಪುಸ್ತಕ ಅಲ್ವಾ, ಸೊ ಕೆಲವು ಟೆಕ್ನಾಲಜಿ ಆಧಾರಿತ ಉದಾಹರಣೆಗಳು ಈಗ 2025ಕ್ಕೆ ಸ್ವಲ್ಪ ಹಳೇದಾಗಿದೆ ಅನ್ನಿಸಬಹುದು. ಹೌದು,
ಟೆಕ್ನಾಲಜಿ ಬೇಗ ಬದಲಾಗುತ್ತೆ. ಹೌದು. ಹಾಗಾಗಿ ಆ ಟೆಕ್ನಿಕ್ಸ್ ಹಾಗೆ ಅಪ್ಲೈ ಮಾಡೋದು ಕಷ್ಟ ಆಗಬಹುದು. ಮತ್ತೆ ಬಹುಶಃ ಅತಿ ಮುಖ್ಯವಾದ ಒಂದು ಮಿತಿ ಅಂದ್ರೆ ಯಾವುದು? ಈ ಮೈಕ್ರೋ ಬಿಸ್ನೆಸ್ಗಳನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸೋದು ಹೇಗೆ, ಅಂದ್ರೆ ಸ್ಕೇಲಿಂಗ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಜಾಸ್ತಿ ಗೈಡೆನ್ಸ್ ಇಲ್ಲ. ಅದು ಬಹಳ ಮುಖ್ಯವಾದ ಪಾಯಿಂಟ್. ಶುರು ಮಾಡೋಕೆ ಇದು ಸೂಪರ್, ಆದರೆ ಬಿಸ್ನೆಸ್ ಬೆಳೆದ ಮೇಲೆ ಏನ್ ಮಾಡೋದು ಅನ್ನೋದಕ್ಕೆ. ಹೌದು, ಅದಕ್ಕೆ ಬೇರೆ ಕಡೆ ನೋಡ್ಬೇಕಾಗ್ಬೋದು. ಸರಿ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ದೊಡ್ಡ ಹೂಡಿಕೆ ಇಲ್ಲದೆ ಕಸ್ಟಮರ್ಗೆ ಕೊಡುವ ಮೌಲ್ಯದ ಮೇಲೆ ಫೋಕಸ್ ಇಟ್ಟು ಸಣ್ಣ ಸರಳ ಪರ್ಸನಲ್ ಬಿಸ್ನೆಸ್ ಶುರು ಮಾಡ್ಬೇಕನ್ನೋರ್ಗೆ ಇದೊಂದು ಒಳ್ಳೆ ಪ್ರೇರಣೆ ಕೊಡುವ ಆರಂಭಿಕ ಗೈಡ್. ವಿಶೇಷವಾಗಿ ಉದ್ಯಮಶೀಲತೆಗೆ ಹೊಸಬರು, ಸೈಡ್ ಹಸ್ಲರ್ಗಳು, ಅವರಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಇದೆಲ್ಲದರ ಅರ್ಥ ಏನು? ಪುಸ್ತಕ ಹೇಳೋದು ಸಣ್ಣದಾಗಿ ಕಡಿಮೆ ರಿಸೋರ್ಸ್ನಿಂದ ಶುರು ಮಾಡಿ ಅಂತ. ಇದು ಅದ್ಭುತವಾಗಿದೆ. ಹೌದು. ಆದ್ರೆ ಇದು ಒಂದು ಪ್ರಶ್ನೆನೂ ಹುಟ್ಟಾಕುತ್ತಲ್ವಾ? ಒಬ್ಬರ ಗುರಿ $100ಗಿಂತ ದೊಡ್ಡದಿದ್ರೆ ಅಥವಾ ಶುರು ಮಾಡಿದ್ಮೇಲೆ ಅದನ್ನ ದೊಡ್ಡದಾಗಿ ಬೆಳೆಸ್ಬೇಕು ಅಂತ ಇದ್ರೆ ಯಾವಾಗ ಸಣ್ಣದಾಗಿರೋದು ಸಾಕು ಅಂತ ನಿರ್ಧಾರ ಮಾಡಿ ಹೆಚ್ಚಿನ ಹೂಡಿಕೆ ಬೇರೆ ಸ್ಟ್ರಾಟಜಿ ಬೇಕು ಅಂತ ಡಿಸೈಡ್ ಮಾಡೋದು ಹೇಗೆ? ಇದು ನಿಜಕ್ಕೂ ಯೋಚಿಸಬೇಕಾದ ಪ್ರಶ್ನೆ. ಬಹುಶಃ ಈ ಪುಸ್ತಕ ಕೊಡುವ ಸ್ಫೂರ್ತಿ ಜೊತೆಗೆ ಈ ಪ್ರಶ್ನೆಗೆ ಉತ್ತರವನ್ನು ಪ್ರತಿಯೊಬ್ಬರೂ ಅವರವರ ಸಂದರ್ಭಕ್ಕೆ ತಕ್ಕಂತೆ ಕಂಡುಕೊಳ್ಬೇಕಾಗುತ್ತೆ. ಹೌದು, ಅದು ಅವರವರ ಪ್ರಯಾಣದ ಭಾಗ.